ಸಮಾಸಗಳಲ್ಲಿ ಒಂದನೇ ಸಮಾಸವಾದ ತತ್ಪುರುಷ ಸಮಾಸ ಬಗ್ಗೆ ನಾವು ಹೆಚ್ಚಿನ ವಿವರಣೆಯನ್ನು ಇವತ್ತು ನೋಡೋಣ. ಈ ಸಮಾಸ ಏನು ಹೇಳ್ತಪ್ಪ ಅಂದ್ರೆ, ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಲೋಪವಾದರೆ ಅದೇ ತತ್ಪುರುಷ ಸಮಾಸ. ಇದು ಉತ್ತರ ಪದ ಪ್ರಧಾನವಾಗಿರುತ್ತದೆ ಅಂತ ಕೊಟ್ಟಾರ. ಅಂದ್ರೆ ಏನು, ಅಲ್ಲಿ ನೇಮನ ನೀವು ಪಕ್ಕಕ್ಕಿಡ್ರಿ. ನಾಮಪದಗಳಿರಬೇಕು. ಒಂದು ನಾಮಪದ, ಎರಡು ಪದ. ಮೊದಲನೇದು ನಾಮಪದ, ಪೂರ್ವ ಪದ ಅಂತ ಕರಿತೀವಿ. ಒಮ್ಮೊಮ್ಮೆ ಪರೀಕ್ಷೆಯಲ್ಲಿ ಪೂರ್ವ ಪದ ಉತ್ತರ ಪದ ಅಂತ ಹೆಚ್ಚು ಕೇಳ್ತಾರೆ. ಪೂರ್ವ ಪದ ಮೊದಲನೇ ಪದ ಏನಾಗಿರುತ್ತೆ, ಎರಡನೇ ಪದ ಏನಾಗಿರುತ್ತೆ ಅಂತ ಹೇಳಿ. ಅದಕ್ಕೆ ಉತ್ತರ ಪದ ಎರಡನೇದ್ದು, ಮೊದಲನೇದ್ದು ಪೂರ್ವ ಪದ ಅಂತ ಹೇಳಿ. ಇಲ್ಲಿ ಪೂರ್ವ ಪದಗಳು ವಿಭಕ್ತಿಗಳಿಂದ ಕೂಡಿರ್ತಾವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ವಯಸ್ಸಿನಿಂದ, ಮರದ. ವಯಸ್ಸಿನಿಂದ ಅಂತಂದ್ರೆ ತೃತೀಯ ವಿಭಕ್ತಿ ಐತಿ. ಮರದ ಅಲ್ಲಿ ಷಷ್ಠಿ ವಿಭಕ್ತಿ ಐತಿ. ಕಾಲಿನಲ್ಲಿ ಸಪ್ತಮಿ ಅಲ್ಲಿ ಐತಿ. ಹೀಗೆ ಕೆಲವೊಮ್ಮೆ ಏನಿರ್ತಾವು, ಪೂರ್ವದಲ್ಲಿ ವಿಭಕ್ತಿ ಪ್ರತ್ಯಯಗಳಿರ್ತಾವು, ಅವುಗಳು ಲೋಪ ಆಗ್ತಾವೆ ಸ್ಪಷ್ಟವಾಗಿ. ಉತ್ತರ ಪದ ಪ್ರಧಾನವಾಗಿರ್ತೈತಿ. ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ, ಬೆಟ್ಟದ ತಾವರೆ, ಬೆಟ್ಟದಾವರೆ ಷಷ್ಠಿ ತತ್ಪುರುಷ ಸಮಾಸ. ವಯಸ್ಸಿನಿಂದ ವೃದ್ಧ, ವಯೋವೃದ್ಧ ತೃತೀಯ ತತ್ಪುರುಷ ಸಮಾಸ. ಹಗಲಿನಲ್ಲಿ ಕನಸು, ಹಗಲು ಕನಸು ಇದು ಸಪ್ತಮಿ ತತ್ಪುರುಷ. ಕಾಲಿನಲ್ಲಿ ನೋವು, ಕಾಲು ನೋವು. ತಲೆಯಲ್ಲಿ ನೋವು, ತಲೆನೋವು. ಹೀಗೆ ನಾವು ಸಮಾಸಗಳನ್ನು ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಸರಳವಾಗಿರಕತ್ತ. ಎರಡು ನಾಮಪದಗಳಿರ್ತಾವು. ಉತ್ತರ ಪದ ಪ್ರಧಾನವಾಗಿರುತ್ತಾ, ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯಗಳಿರ್ತಾವೆ ಅನ್ನೋದನ್ನು ಸ್ಪಷ್ಟವಾಗಿ ನೀವು ತಿಳ್ಕೊಳ್ಬೇಕು. ಇನ್ನು ಎರಡನೇದು ಉಳಿದಂದ್ರೆ ಕರ್ಮಧಾರಯ ಸಮಾಸ. ಈ ಎರಡನೇದು ಕರ್ಮಧಾರಯ ಸಮಾಸ ಏನು ಹೇಳಿಕೊಡುತ್ತಾ, ಇಲ್ಲಿ ಎರಡೂ ನಾಮಪದಗಳಿರ್ತಾವು. ಮೊದಲನೇ ಪದ ವಿಶೇಷಣ ಆಗಿರ್ತೈತಿ, ಎರಡನೇ ಪದ ವಿಶೇಷ ಆಗಿರ್ತೈತಿ. ಅದರ ಹಂಗಂದ್ರೆ ಏನಪ್ಪ ಅಂದ್ರೆ, ಉದಾಹರಣೆಯನ್ನು ತಗೊಂಡ್ಬೇಕಂದ್ರೆ, ಕೆಂಪು ತಾವರೆ. ಕೆಂಪು ವಿಶೇಷಣ, ತಾವರೆಗೆ ವಿಶೇಷಣ. ಅದು ತಾವರೆ ಹೇಗಿತ್ತು ಅಂದ್ರೆ ಕೆಂಪದಾಗಿತ್ತು ಅಂತ. ಹೀಗೆ ಹೆಬ್ಬಾವು, ಹಿರಿದು ಹಾವು, ಹೆಬ್ಬಾವು. ಹಾವಿಗೆ ವಿಶೇಷಣವಾಗಿರ್ತೈತಿ ಯಾವುದು, ಹಿರಿದು ಅನ್ನೋದು. ಅದು ಕೆಲವೊಮ್ಮೆ ಏನಿರ್ತೈತಿ, ಆ ನಾಮಪದವನ್ನು ಹೇಗಿತ್ತು, ಆ ನಾಮಪದ ವಿಶೇಷತೆ ಏನು ಅನ್ನೋದು ಹೇಳ್ಕೊಡೋದು ವಿಶೇಷಣ. ಮೊದಲನೇದ್ದು ವಿಶೇಷಣ ಇರ್ತೈತಿ, ಎರಡನೇದ್ದು ವಿಶೇಷವಾಗಿರ್ತೈತಿ. ಈಗ ಹಿರಿದು ಹಾವು ಹೆಬ್ಬಾವು ಹೇಗೆ ಆಗುತ್ತಾ, ಹಾಗೆ ಹಿರಿದು ಬಾಗಿಲ ಹೆಬ್ಬಾಗಿಲ ಅಂತ ಹೇಳ್ತೀವಿ. ಹೀಗೆ ನಾವು ನೋಡ್ಬೇಕು. ನಾವು ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ, ಹಿರಿದು ಮರ. ದೊಡ್ಡದೊಂದು ಮರ ಇತ್ತಂದ್ರೆ ಹೆಂಗೆ ಹೇಳ್ತೀವಿ ನಾವು, ಹೆಮ್ಮರವಾಗಿತ್ತು ಅಂತ. ಹಿರಿದು ಮರ, ಆ ಮರ ವಿಶೇಷಣ ಯಾವುದಪ್ಪ ಅಂದ್ರೆ ಹಿರಿದು. ಆ ಮರಕ್ಕೆ, ಆ ಮರ ಹೆಂಗಿತ್ತು ವಿಶೇಷಣವಾಗಿತ್ತಪ್ಪ ಹೇಳ್ತೀವಿ ನಾವು, ವಿಶೇಷವಾಗಿ ಹಿರಿದು, ಹಿರಿದು ಮರ. ಮಾತು ಬಹಳ ಮೆಲ್ನುಡಿಯಿತ್ತು, ಧ್ವನಿ ಇಂಪಾಗಿತ್ತು. ಇನಿದು ಧ್ವನಿ, ಇನಿದು ಸರ, ಇಂಚರ ಇದು ಉದಾಹರಣೆ ಆಗುತ್ತೆ.